ಭ್ರಷ್ಟ ನೀರಾವರಿ ಅಂತ ಸಿರಿವಾರ ಪೊಲೀಸ್ ಅಧಿಕಾರಿಗಳನ್ನು ಎಕ್ಸ್ಪೋಸ್ ಮಾಡುವಂಥ ಹೋರಾಟ ಇದೇ ತಿಂಗಳ 10ನೇ ತಾರೀಕು ಸಿರಿವಾರ CPI ಇವರು ಭ್ರಷ್ಟರ ಪಾಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ದೇ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಅಂತೇಳಿ ಅವ್ರನ್ನ ಅಮಾನತುಗೊಳಿಸಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಇದೇ ತಿಂಗಳ ಇನ್ನೊಂದು 9 ದಿನಕ್ಕೆ 10ನೇ ತಾರೀಕಿಗೆ ಏಪ್ರಿಲ್ 10ನೇ ತಾರೀಕಿಗೆ ಸಿರಿವಾರ ಪೊಲೀಸ್ ಪ್ರತಿಭಟನಾ ಧರಣಿ ನಡೆಸ್ತಾ ಇದ್ದೀವಿ. ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕ ಸಂಘ ವತಿಯಿಂದ ನೀರಾವರಿ ಇಲಾಖೆಯಲ್ಲಿ ಕಾರ್ಮಿಕರ ಕೂಲಿ ಹಣ ದುರುಪಯೋಗ ಆರೋಪಕ್ಕೆ ಸಂಬಂಧಿಸಿ ಏಪ್ರಿಲ್ 10ರಂದು ಭಾರೀ ಪ್ರತಿಭಟನೆ ನಡೆಸಲು ತೀರ್ಮಾನಿಸಲಾಗಿದೆ. ಸಂಘದ ರಾಜ್ಯಾಧ್ಯಕ್ಷ ಆರ್ ಮಾನಸಯ್ಯ ಅವರು ನೀಡಿದ ಮಾಹಿತಿಯ ಪ್ರಕಾರ ಸುಮಾರು 1,10,00,000 ಕೂಲಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋ ಆರೋಪ ಸಿರಿವಾರದ ಪ್ರಭಾರಿ ವಿಜಯಲಕ್ಷ್ಮಿ ಪಾಟೀಲ್ ವಿರುದ್ಧ ಕೇಳಿಬಂದಿದೆ. ಈ ಕುರಿತು ಮೃತ್ಯುಂಜಯ ಅವರು 60 ದಿನಗಳ ಹಿಂದೆ ಸಿರಿವಾರ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಇಂದಿನವರೆಗೂ FIR ದಾಖಲಿಸಲಾಗಿಲ್ಲ ಎಂಬ ಆರೋಪ ಸಂಘದಿಂದ ವ್ಯಕ್ತವಾಗಿದೆ. ಪ್ರಕರಣದಲ್ಲಿ ಆರೋಪಿಯಾಗಿರುವ ಅಧಿಕಾರಿಯು ತನ್ನ ಪ್ರಭಾವ ಬಳಸಿಕೊಂಡು ದೂರು ದಾಖಲಾಗದಂತೆ ನೋಡಿಕೊಂಡಿದ್ದಾರೆ ಎಂದು ಸಂಘ ಆರೋಪಿಸಿದೆ. ಈ ಸಂಬಂಧ ಸಂಘದ ಮುಖಂಡರು ಹಲವು ಬಾರಿ ಠಾಣೆಗೆ ಭೇಟಿ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ತಿಳಿಸಲಾಗಿದೆ. ಭಾರತೀಯ ನ್ಯಾಯ ಸಂಹಿತೆ 316 ಮತ್ತು 318 ಕಲಂಗಳಡಿ ಗಂಭೀರ ಅಪರಾಧ ನಡೆದಿದ್ದರೂ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ಸಿರಿವಾರ ಪೊಲೀಸ್ ಠಾಣೆ ಎದುರು ಧರಣಿ ನಡೆಸಲಾಗುತ್ತದೆ ಎಂದು ಸಂಘ ಎಚ್ಚರಿಕೆ ನೀಡಿದೆ. ಇದೇ ವೇಳೆ ಕಾರ್ಮಿಕ ಕೂಲಿ ಹಣವನ್ನು ಗುತ್ತಿಗೆದಾರರ ಮೂಲಕ ದುರುಪಯೋಗ ಮಾಡಿಕೊಂಡಿರುವುದಕ್ಕೆ ಸಂಬಂಧಿಸಿದ ದಾಖಲೆಗಳು ನಮ್ಮ ಬಳಿ ಇವೆ. ಈ ಪ್ರಕರಣದಲ್ಲಿ ಎಲ್ಲ ಹಂತದಲ್ಲೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಸಂಘ ತಿಳಿಸಿದೆ. ಈ ಪ್ರತಿಭಟನೆಯಲ್ಲಿ TUCI ಪದಾಧಿಕಾರಿಗಳು ಹಾಗೂ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮುಖಂಡರು ಭಾಗವಹಿಸುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರದ ವಕ್ತಾರರಾಗಿ ಕೆಲಸ ಮಾಡುವಂಥ ಒಂದು 10 ಡಜನ್ ಸಚಿವರು ಕಾರ್ಮಿಕ ಕಲ್ಯಾಣದ ಬಗ್ಗೆ, ಜನರ ಕಲ್ಯಾಣದ ಬಗ್ಗೆ, ನಮ್ಮದು ಜನಪರ ಸರ್ಕಾರ, ಆಮೇಲೆ ಹಿಂದುಳಿದ ತುಳಿತಕ್ಕೊಳಗಾದ ಜನಗಳ ಸರ್ಕಾರ ಅಂಥೇಳಿ ಅಬ್ಬರದ ಮಾತನ್ನು ನಾವು ನೋಡ್ತೀವಿ. ಮೊನ್ನೆ ತಾನೇ ಕರ್ನಾಟಕ ರಾಜ್ಯದ ಬಜೆಟ್ ಆಗಿದೆ. ಬಜೆಟ್ನೇನು ಮಂಡಿಸಿದ್ದಾರೆ, ಜೊತೆಗೆ ಪ್ರತಿನಿತ್ಯ ದುಡಿಯುವ ವರ್ಗದ ಜೊತೆಗೆ, ಕಾರ್ಮಿಕ ವರ್ಗದ ಜೊತೆಗೆ, ರೈತ ವರ್ಗದ ಜೊತೆಗೆ ಒಂದು ಸರ್ಕಾರವಾಗಿ ಯಾವ ರೀತಿ ನಡ್ಕೊಳ್ತಾರೆ ಅಂತೇಳಿ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಆ್ಯಕ್ಚುಲಿ ಈ ಸರ್ಕಾರದ ಬಣ್ಣ ನಿಜವಾಗಲೂ ಬಯಲಾಗ್ತದೆ. ಮಾತಿಗೆ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿದೆ. ಗ್ಯಾರಂಟಿಗಳು ಬಿಟ್ಟರೆ ಜನಗಳಿಗೆ ಪರವಾಗಿ ಮಾಡಿದಂಥ ದೊಡ್ಡ ಅಚೀವ್ಮೆಂಟ್ ಯಾವುದೂ ಇಲ್ಲ ಅಂತ ಅಲ್ಲೇ ಪ್ರಶ್ನೆ ಸರ್ಕಾರಕ್ಕೆ ಕೇಳಬೇಕಾಗಿದ್ದು ಈ ಪತ್ರಿಕಾಗೋಷ್ಠಿಯ ಮೂಲಕ. ಮೊದಲು ಆ್ಯಕ್ಚುಲಿ ಕುಡಿಲಿಕ್ಕೆ ಜನಗಳಿಗೆ ನೀರು ಕೊಡಿ ಅಂತ. ನಮ್ಮ ಜಿಲ್ಲೆಯಲ್ಲಿ ಒಂದು ವರ್ಷಕ್ಕೆ ಸರಾಸರಿ 2,500 ಕೋಟಿ ಕುಡಿಯೋ ನೀರಿನ ಹೆಸರಲ್ಲಿ ವೆಚ್ಚ ಆಗ್ತದೆ. ಎಲ್ಲ ಸ್ಕೀಮ್ಗಳು, ಸೆಂಟ್ರಲ್ ಸ್ಟೇಟ್ಸ್ ಸ್ಕೀಮುಗಳು ಬಂತು ಎಲ್ಲ ಸೇರಿ 2,500 ಕೋಟಿ ರೂಪಾಯಿ ಹಣ ಖರ್ಚು ಮಾಡ್ತಾಯಿದ್ದೀರಿ. ಇಡೀ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಹಾಹಾಕಾರ ಇದೆ. ಕುಡಿಯೋ ನೀರು ಕೊಡಲಿಕ್ಕೆ ಆಗ್ತಿಲ್ಲ ನೀವು. ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ. ಕುಡಿಲಿಕ್ಕೆ ನೀರು ಕೊಡೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ, ದುಡಿದವರಿಗೆ ಕೂಲಿ ಕೊಡೋಕ್ಕಾಗ್ತಿಲ್ಲ ಅಂತ. ನೀರು ಕೊಡಿ, ಕೂಲಿ ಕೊಡಿ ಅಂತ ಹೋರಾಡಿದರೆ ಅವ್ರನ್ನ ಕೆಲಸದಿಂದ ಉಚ್ಚಾಟನೆ ಮಾಡ್ತೀವಿ. ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಮೊನ್ನೆ ಸದನದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಾಯಂ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆಮೇಲೆ ಸದನದಲ್ಲೇ ಮಾತಾಡಿ ದಿಕ್ಕು ತಪ್ಪಿಸಿದ್ದಾರೆ. ಈಗಾಗಲೇ ರಾಜ್ಯದ ಎಲ್ಲ ಗುತ್ತಿಗೆ ಕಾರ್ಮಿಕರಿಗೆ ನಾವು ಕಾನೂನು ಪ್ರಕಾರ ಕೂಲಿನ ಪಾವತಿ ಮಾಡ್ತಾಯಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ನಡೆ ಈ ರೀತಿ ಕಾರ್ಮಿಕ ವಿರೋಧಿಯಾಗಿ, ರೈತ ವಿರೋಧಿಯಾಗಿ ಇರೋದ್ರಿಂದನೇ ಪ್ರತಿಯೊಂದು ಇಲಾಖೆಯಲ್ಲಿ ಅಧಿಕಾರಿಗಳು ಕೊಬ್ಬಿದ ಕೋಣಗಳ ಥರ ಆಗಿದ್ದಾರೆ ಅಂತ. ಕೊಬ್ಬಿದ ಕೋಣಗಳೇ ಅಂತ. ಆಮೇಲೆ ಕರ್ನಾಟಕ ನೀರಾವರಿ ನಿಗಮದಲ್ಲಂತೂ ಎಲ್ಲಿ ನೋಡಿದ್ರೆ ಅಲ್ಲಿ ಕೊಬ್ಬಿದ ಕೋಣೆಗಳೇ ಇರೋದು. ಅಲ್ಲಿ ಯಾವ ಸಾದಾ ಪ್ರಾಣಿಗಳಿಲ್ಲ, ಸಾಮಾನ್ಯ ಅಧಿಕಾರಿಗಳಿಲ್ಲ ಅಂತ. ಅದಕ್ಕೆ ಸಾಕ್ಷಿ, ಜ್ವಲಂತ ಸಾಕ್ಷಿ ನಮ್ಮ ಏರಿಯಾ ತುಂಗಭದ್ರಾ ಎಡದಂಡೆ ನಾಲೆ, ಆಮೇಲೆ ಸಿರಿವಾರ ಡಿವಿಷನ್ ಎಲ್ಲಿ ಮಾಧ್ಯಮಗೋಷ್ಠಿ ಮಾಡ್ತೀವಿ, ಇದು ಸಾಕ್ಷಿ ಅಂತ. ಕಾರ್ಮಿಕರ ಪರವಾಗಿ ನಾವು ಏನೇ ಕೇಳಿದರೂ ಅದಕ್ಕೆ ಕಾನೂನು ಸಪೋರ್ಟ್ ಬೇಕು ಅಂತ. ಬಿಟ್ಟಿ ಭಾಗ್ಯ ಕೇಳ್ತಿಲ್ಲ, ಆಮೇಲೆ ಯಾವುದೇ ದತ್ತಿ ದಾನಗಳನ್ನು ಕೇಳ್ತಿಲ್ಲ. ಬಿಟ್ಟಿ ಭಾಗ್ಯ ಅಲ್ಲ, ದತ್ತಿ ದಾನ ಅಲ್ಲ, ಭಿಕ್ಷೆ ಅಲ್ಲ ಅಂತ. ದುಡಿದು ಕೂಲಿ ಪಾವತಿ ಮಾಡ್ತಾ ಇಲ್ಲ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಅಂತ. ಅದು ಈ ವರ್ಷದ್ದಲ್ಲ, ಈ ವರ್ಷದ ಕತೆ ಬೇರೆ ಇದೆ. ಏಪ್ರಿಲ್ 10ರಿಂದ 2025ನೇ ಇಸ್ವಿ ಏಪ್ರಿಲ್ 10ನೇ ತಾರೀಕಿಂದ ಜೂನ್ 31ರವರೆಗೆ ಇಡೀ ವಿಭಾಗದಲ್ಲಿ
4 ಉಪವಿಭಾಗಗಳಿವೆ. ಕವಿತಾಳ್ ಒಂದು ಉಪವಿಭಾಗ, ಶನಿವಾರ ಒಂದು, ಮಾನವಿ ಒಂದು, ಕೊಟ್ಟಿಂಕಲ್ ಒಂದು. ಇಡೀ ವಿಭಾಗದಲ್ಲಿ ಕಾರ್ಮಿಕರು ಏನು ಕೆಲಸ ಮಾಡಿದರೆ ಅವರಿಗೆ ಪೇಮೆಂಟ್ ಮಾಡಲಿಲ್ಲ. ವೇಸ್ ಆಫ್ ಪೇಮೆಂಟ್ ಆ್ಯಕ್ಟ್ 1936 ಪ್ರಕಾರ ವೇತನ ಪಾವತಿ ಕಾಯ್ದೆ 1936 ಅದರ ಪ್ರಕಾರ ಪ್ರತಿ ತಿಂಗಳ 5ನೇ ತಾರೀಕಿನೊಳಗೆ ಕಾರ್ಮಿಕನಿಗೆ ಸಂಬಳ ಪಾವತಿ ಮಾಡಬೇಕು. ಇಲ್ಲದೆ ಹೋದರೆ ಸೆಕ್ಷನ್ 22 ಪ್ರಕಾರ ಅಪರಾಧ ಅಂತ ಹೇಳ್ತದೆ. ಇದನ್ನು ಕೇಳೋರು ಯಾರು ಕಾನೂನಲ್ಲಿ ಅಂತ? ಸರಾಸರಿ 20 ದಿನಗಳ ಕಾಲ ಧರಣಿ ಮಾಡಿದ್ದು ಕೂಲಿ ಸಲುವಾಗಿ ಅಂತ, ಭಾಗ್ಯಗಳ ಸಲುವಾಗಿ ಅಲ್ಲ, ದತ್ತಿದಾನ ಸಲುವಾಗಿ ಅಲ್ಲ ಅಂತ. ಚೀಫ್ ಇಂಜಿನಿಯರ್ ಭೇಟಿ ಕೊಟ್ಟರು. ನಾನು ಕೂಡಲೇ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಸಂಬಳ ಕೊಡಿಸ್ತೀನಿ, ಕಾರ್ಮಿಕರು ಸುರಕ್ಷಿತವಾಗಿ ನೋಡ್ಕೊಳ್ತೀನಿ ಅಂತ. ಅದೇನು ಸರ್ಕಾರದಿಂದ ಬಂದಿಲ್ಲ, ಏನು ಬಂದ ಮೇಲೆ ಇಲ್ಲಿ ಗಯಪ್ ಆಗಿದೆ ಅಂತ ಪತ್ತೆ ಮಾಡಲಿಕ್ಕಾಗಿ ನಮ್ಗೆ ಗೊತ್ತಾಗಿದ್ದೇನೆಂದರೆ, ಯಾವ ಕೆಲಸ ಏಪ್ರಿಲ್ 10ನೇ ತಾರೀಕಿಂದ ಜೂನ್ 31ರವರೆಗೆ ನಾವೆಲ್ಲ ನಮ್ಮ ಕಾರ್ಮಿಕರೆಲ್ಲ ಏನು ದುಡ್ದಿದ್ದಾರೆ ಆ ಕೂಲಿ ಹಣನ ಡ್ರಾ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ಕೆಲಸ ತೋರಿಸಿದ್ದು ಜಂಗಲ್ ಕಟ್ಟಿಂಗ್, ಹೂಳು ತೆಗೆಯೋದು, ಜಂಗಲ್ ಕಟ್ಟಿಂಗ್, ಆಮೇಲೆ ಆ್ಯಕ್ಚುಲಿ ಸರ್ವಿಸ್ ರಸ್ತೆ ರಿಪೇರಿ ಆ್ಯಂಡ್ ಕೆನಾಲ್ ಮೇಂಟೆನೆನ್ಸ್. ಯಾವಾಗ ಈ ಕೆಲಸಗಳದಾವಲ್ಲ ಇವು ಮಾನವ ಸರಬರಾಜು ಕೆಲಸಗಳೇ, ಕೆಲಸಗಾರರು ಮಾಡಬೇಕಾದಂಥ ಮ್ಯಾನ್ಯುವಲ್ ವರ್ಕ್ಸೇ. ಇವು ಸಿವಿಲ್ ವರ್ಕ್ ಆಗೋದಿಲ್ಲ. ಕೆಲಸ ಮಾಡಿದ್ದು ನಾವು, ಸಂಬಳ ಬಂದಿದ್ದು ನಮ್ಮ ಸಲುವಾಗಿ. ಸೊ ಇಲ್ಲಿನ ಅಧಿಕಾರಿಗಳು ಭಾಳ ಮುಖ್ಯವಾಗಿ ಈ ಹಿಂದೆ ಪ್ರಭಾರಿಯಾಗಿ ಕೆಲಸ ಮಾಡಿಲ್ಲ ಹೆಣ್ಮಗಳು ವಿಜಯಲಕ್ಷ್ಮಿ ಪಾಟೀಲ್, ಈಗ ಕೂಡ ಇಲ್ಲೇ ಇದ್ದಾರೆ. ಎಲ್ಲ ಮೋಸ್ಟ್ಲಿ AWE ಇವಾಗ ನಂಬರ್ 4ಗೆ. ಹೋದ ವರ್ಷ ಆ್ಯಕ್ಚುಲಿ ಕಾರ್ಯಪಾಲಕ ಅಭಿಯಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಪ್ರಭಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರಾಗಿ ಕೆಲಸ ಮಾಡಿದಂಥ ಶ್ರೀಮತಿ ವಿಜಯಲಕ್ಷ್ಮಿ ಪಾಟೀಲ್ ಇದಕ್ಕೆ ನಂಬರ್ 1 ರೆಸ್ಪಾನ್ಸಿಬಲ್. ಯಾಕಂದರೆ ನೀರಾವರಿ ಇಲಾಖೆಯಲ್ಲಿ ಪ್ರಪೋಸಲ್ ಪೇಮೆಂಟ್ ಚೆಕ್ ಅಥಾರಿಟಿ ಅದಲ್ವಾ, ಇದು ಸಂಪೂರ್ಣ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ, ಕಾರ್ಯಪಾಲಕ ಅಭಿಯಂತರಿಗೆ. ನಾವು ನಮ್ಮ ಭಾಷೆಯಲ್ಲಿ ಪ್ರಿನ್ಸಿಪಲ್ ಎಂಪ್ಲಾಯ್ ಅಂತ ಕರಿತೀವಿ, ಪ್ರಧಾನ ಉದ್ಯೋಗದಾತರು ಅಂತ ಕರಿತೀವಿ. ಅಂತ ಕೆಲಸ ಮಾಡಿದ್ರು ಕೂಲಿ ಕೊಡಲಿಲ್ಲ, ಧರಣಿ ಮಾಡಿದ್ರು ಮರೆಯೋದಿಲ್ಲ, ಕಾರ್ಮಿಕರು ಸಂಸಾರಗಳು ಹಾಳಾಗೋದ್ರು ಅವ್ರು ಕೇಳೋರಿಲ್ಲ ಅಂತ. 1,10,00,000 ರೂಪಾಯಿ ಹಣವನ್ನು ಇದಕ್ಕೆ ಕೂಲಿ ಕೊಡಬೇಕಾದ ಹಣವನ್ನು ಸಿವಿಲ್ ಕೆಲಸಕ್ಕೆ ಹೆಸರಲ್ಲಿ ಡ್ರಾ ಮಾಡ್ತಾರೆ. ಸೋಮಶೇಖರ್ ಅನ್ನುವಂಥ ದೇವದುರ್ಗದ ಕಾಂಟ್ರಾಕ್ಟ್ರು, ಅವ್ರ ತಾಲೂಕಿನ ಕಾಂಟ್ರಾಕ್ಟ್ರು ಸೀಸ್ ಫ್ರಮ್. ಅಂದರೆ ನಂಬರ್ 1 ವಿಜಯಲಕ್ಷ್ಮಿ ಪಾಟೀಲ್, ನಂಬರ್ 2 ಸತ್ಯನಾರಾಯಣ ಶೆಟ್ಟಿ ಅಧೀಕ್ಷಕ ಅಭಿಯಂತರರು ಎರ್ಮರ್ಸ್, ನಂಬರ್ 3 ಮುಖ್ಯ ಅಭಿಯಂತರರು ಮುನಿರಾಬಾದ್, ನಂಬರ್ 4 ಆ್ಯಕ್ಚುಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕರ್ನಾಟಕ ನೀರಾವರಿ ನಿಗಮ. ಮೇಲ್ನೋಟಕ್ಕೆ 1,10,00,000 ಕಾಣಬಹುದು, ಎಷ್ಟು ಕೋಟಿ ಇದ್ರಂಗೆ ಹೋಗಿದೆ ಅನ್ನೋಕ್ಕೆ ಸಾಕಷ್ಟು ಆಧಾರಗಳು ಇಲ್ಲಿದೆ ಅಂತ. ಪ್ರತಿ ಡಿವಿಷನ್ದಲ್ಲಿ ಪ್ರತಿ ವರ್ಷ 5-6 ಕೋಟಿ ಪುಕ್ಕಟ್ಟಿಂಗ್ ಎತ್ತುವಂಥ ಅಮೌಂಟ್ ಅಂತ. 16,318 ಪ್ರಕಾರ ಇದು ಅಪರಾಧ ಅಂತ. ಕೆಲಸ ಮಾಡ್ರಂತ ಹೇಳಿದವರು, ಕೆಲಸ ಮಾಡಿಸ್ಕೊಂಡವರು, ಕೆಲಸ ಮಾಡಿದವರಿಗೆ ಕೆಲಸ ಮಾಡ್ಕೊಂಡ ಜಾಗಕ್ಕೆ ಹಣ ಪಾವತಿ ಮಾಡ್ದೇ ಕೆಲಸ ಮಾಡ್ದೇ ಇರತಕ್ಕಂಥ ಒಬ್ಬ ಗುತ್ತೇದಾರನಿಗೆ ಅವಾರ್ಡ್ ಮಾಡಿ ಆತನ ಹೆಸರು 1,10,00,000 ರೂಪಾಯಿ ಕೆಲಸಕ್ಕೆ ಟೆಂಡರ್ಗೆ ಯಾರು ಕಾಂಪಿಟೇಷನ್ ಮಾಡಿಲ್ಲ, ಸಿಂಗಲ್ ಆಸಾಮಿ ಸೋಮಶೇಖರ್ ಅನ್ನುವಂಥ ಗುತ್ತೇದಾರ. ಮೋಸ್ಟ್ಲಿ ಅವ್ರು ತಮ್ಮ ಇರ್ಬೋದು ಅಂತ ಅನ್ನಿಸ್ತದೆ ವಿಜಯಲಕ್ಷ್ಮಿ ಪಾಟೀಲ್ ಅವ್ರದ್ದು. ಇದು ಅಪರಾಧ ಅಂತ. BNS ಆ್ಯಕ್ಚುಲಿ 316, 318 ಪ್ರಕಾರ ಇದು ಅಪರಾಧ. ಆಮೇಲೆ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟು 22 ಪ್ರಕಾರ ಇದು ಅಪರಾಧ. ಇದು ಆ್ಯಕ್ಚುಲಿ ಕೂಲಿ ವಂಚನೆ ಕೂಡ ಆ್ಯಕ್ಚುಲಿ ಕ್ರಿಮಿನಲ್ ಅಫೆನ್ಸ್ ಅಂತೇಳಿ ಸಿವಿಲ್ ಪೊಲೀಸ್ ಸ್ಟೇಷನಿಗೆ ದೂರು ಕೊಟ್ಟಿವಿ ಈ ಸಂಘದ ವತಿಯಿಂದ. ಸೊ ಮೃತ್ಯುಂಜಯ ತಂದಿ ಹನುಮಂತ ಆ್ಯಕ್ಚುಲಿ ನಮ್ಮ ಲೀಡರ್ ಕೂಡ ಅವರು ಕಾರ್ಮಿಕರು ಹೌದು. ಆ್ಯಕ್ಚುಲಿ ರುಕ್ಕಪ್ಪಣ್ಣ ಅಂತ ನಾವು ಕರಿತೀವಿ. ಆ್ಯಕ್ಚುಲಿ ಅವ್ರ ಮೂಲಕ ಫಿರ್ಯಾದಿನ ಕೊಟ್ಟಿವಿ. ಎಷ್ಟನೇ ತಾರೀಕಿಗೆ? ಇದೇ ಜನವರಿ 30ಕ್ಕೆ ಠಾಣಕ್ಕೆ ದೂರು ಕೊಡ್ತೀವಿ ಅಂತ. ಅದ್ರಾಗೆಲ್ಲ ಪೇಪರ್ಸ್ ಎಲ್ಲ ಹಾಕಿ ದೂರು ಕೊಟ್ಟರೆ ಜನವರಿ 30ಕ್ಕೆ ದೂರು ಕೊಟ್ಟ ಮೇಲೆ 2 ದಿನ ತಡೀದಂತಾರೆ, ಆಮೇಲೆ 1 ವಾರ, ಆಮೇಲೆ 15 ದಿನ, 60 ದಿನ ಮುಗಿದಿದ್ದು ಇಲ್ಲಿವರೆಗೆ FIR ಆಗಿಲ್ಲ. ಕಾಯ್ದೆ ಪ್ರಕಾರ FIR ಆಗಬೇಕು. ಆ್ಯಕ್ಚುಲಿ ಈ 4 ಜನಗಳ ಮೇಲೆ 60 ದಿನ ಒಂದು ಸಂಘಟನೆ, ಒಂದು ಸುಸಜ್ಜಿತ ಸಂಘಟನೆ, ಇಷ್ಟು ಕಾರ್ಮಿಕರ ಸಂಘಟನೆ, ನಾವೆಲ್ಲರೂ ಸೇರಿ ನಮಗೂ ಕಾನೂನು ಪ್ರಜ್ಞೆ ಅದ. ಈ ಜಿಲ್ಲೆಯಲ್ಲಿ 40 ವರ್ಷ ಆ್ಯಕ್ಚುಲಿ ಹೋರಾಟದ ರಂಗದಲ್ಲಿ ನಾವಿದ್ದೀವಿ. 60 ದಿನ ಆದರೂ ಸುಳ್ಳು ಹೇಳ್ತಾ ಬರ್ತಾ ಇದ್ದಾರೆ. ವೆರಿಫೈ ಮಾಡ್ತಾಯಿದ್ದೀವಿ, ನಾವು ಸಮಾಲೋಚನೆ ಮಾಡ್ತಾಯಿದ್ದೀವಿ, ಅಧಿಕಾರಿಗಳಿಂದ ಪೇಪರ್ಗಳನ್ನು ತರಿಸ್ಕೊಳ್ತೀವಿ ಅಂಥೇಳಿ 60 ದಿನ ಆದರೂ ಕೂಡ FIR ದಾಖಲಾಗಿಲ್ಲ. ಹಳೆಯ ಕೂಲಿಗೆ ಸಂಬಂಧಪಟ್ಟ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇಲ್ಲ ಹೋಗೋದ್ರಿಂದ ಇದನ್ನು ನಾವು ಸಹಿಸ್ಕೋಬಾರ್ದು ಅಂತೇಳಿ ತೀರ್ಮಾನ ಮಾಡಿ